ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಯಾರೆಲ್ಲ 2024-25ರಲ್ಲಿ ವ್ಯಾಸಂಗ ಮಾಡಿ 2025ರಲ್ಲಿ ಪಾಸಾಗಿರ್ತಕ್ಕಂಥವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದೇನಪ್ಪ ಅಂತಂದರೆ ಸ್ಕಾಲರ್ಶಿಪ್. ಸೊ ಯಾರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ, ಸೊ ಯಾವ ತರಗತಿಯವರಿಗೆ ಕೊಡ್ತಾ ಇದ್ದಾರೆ, ಎಷ್ಟು ಹಣ ಕೊಡ್ತಾರೆ, ಆಮೇಲೆ ಅರ್ಜಿಗಳನ್ನು ಸಲ್ಲಿಸೋ ಹೇಗೆ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. 2.5 ಲಕ್ಷ ಹೆಣ್ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು. ಉನ್ನತ ಶಿಕ್ಷಣಕ್ಕೆ ದೇಶದ ಹೆಣ್ಣು ಮಕ್ಕಳನ್ನು ಉತ್ತೇಜಿಸಲು ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಕರ್ನಾಟಕ ಸೇರಿ 18 ರಾಜ್ಯಗಳಲ್ಲಿ 2025-26ನೇ ಸಾಲಿನಲ್ಲಿ ಪದವಿ ಡಿಪ್ಲೊಮಾಗೆ ಪ್ರವೇಶ ಪಡೆಯುವ 2.5 ಲಕ್ಷ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗದ ಅವಧಿಯಲ್ಲಿ ಪ್ರತಿ ವರ್ಷ ತಲಾ 30,000 ವಿದ್ಯಾರ್ಥಿ ವೇತನ ನೀಡುವುದಾಗಿ ಘೋಷಿಸಿದೆ. ಅಂದರೆ ಈ ವರ್ಷ ಸೆಕೆಂಡರಲ್ಲಿ ಪಾಸ್ ಆಗಬೇಕು, ಡಿಗ್ರಿ ಮತ್ತು ಡಿಪ್ಲೊಮಾವನ್ನು ಅಡ್ಮಿಷನ್ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ 30,000 ರೂಪಾಯಿ 3 ವರ್ಷ ನಿಮಗೆ ಕೊಡ್ತಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರತಿಷ್ಠಾನದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅನುರಾಗ್ ಬೇಹರ್, ವಿದ್ಯಾರ್ಥಿ ವೇತನಕ್ಕೆ ಸರ್ಕಾರಿ ಶಾಲೆಗಳಲ್ಲಿ 10 ಮತ್ತು 12ನೇ ತರಗತಿ ಓದಿ ಉತ್ತೀರ್ಣರಾಗಿ ಪ್ರಸ್ತುತ ಸರ್ಕಾರಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪದವಿ ಡಿಪ್ಲೊಮಾ ವ್ಯಾಸಂಗಕ್ಕೆ ಪ್ರವೇಶ ಪಡೆದ ಹೆಣ್ಣು ಮಕ್ಕಳು ಅರ್ಜಿ ಸಲ್ಲಿಸಬಹುದು. ಸೊ ಓನ್ಲಿ ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಲ್ಲಿಯೂ ಕೂಡ ಓದ್ತಕ್ಕಂಥವ್ರು ಅರ್ಜಿ ಸಲ್ಲಿಸಬಹುದು. ಸೆಪ್ಟೆಂಬರ್ 25ರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗ್ತದೆ. 2024-25ನೇ ಸಾಲಿನಲ್ಲಿ 25,000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಿದ್ದರು ಅಂತಕ್ಕದ್ದನ್ನು ಹೇಳಿದ್ದಾರೆ. ಸೊ ಇದು ಕೇವಲ ಹೆಣ್ಣು ಮಕ್ಕಳಿಗೆ ಇರತಕ್ಕಂಥದ್ದು. ಡಿಗ್ರಿ ಮತ್ತು ಡಿಪ್ಲೊಮಾ ಅಡ್ಮಿಷನ್ ಮಾಡ್ತಕ್ಕಂಥ ಗರ್ಲ್ಸ್ಗಳಿಗೆ ಸೊ ಪ್ರತಿ ವರ್ಷ 30,000 ರೂಪಾಯಿಯಂತೆ 3 ವರ್ಷ ನಿಮಗೆ ಕೊಡ್ತಾರೆ ಶಿಷ್ಯ ವೇತನ. ನೀವುಗಳು ಸೆಪ್ಟೆಂಬರ್ 25ರಿಂದ ಏನು ಮಾಡಬೇಕು, ಅಜೀಮ್ ಪ್ರೇಮ್ಜಿ ಫೌಂಡೇಶನ್ನಲ್ಲಿ ಹೋಗಿ ಸ್ಕಾಲರ್ಶಿಪ್ ಅಂತಕ್ಕಂಥ ಒಂದು ಟ್ಯಾಬ್ ಇದೆ, ಅಲ್ಲಿ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ನಾರ್ಮಲ್ ಆಗಿರ್ತಕ್ಕಂಥ ನಿಮ್ಮ ಜಾತಿ, ಆದಾಯ, ಮಾರ್ಕ್ ಶೀಟ್ಗಳನ್ನು ರೆಡಿ ಮಾಡಿಕೊಡ್ರಿ. ಸೊ ಮತ್ತು ಅದರಲ್ಲಿರ್ತಕ್ಕಂಥ ಡೀಟೇಲ್ ಆಗಿ ಬಂದರೆ ನಾನು ನಿಮಗೆ ಕೂಡ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೀನಿ. ಸೊ ಮಿಸ್ ಮಾಡದೆ ಎಲ್ಲ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅವ್ರು ಹೇಳಿದ್ದಾರೆ, ಕರ್ನಾಟಕ ಸೇರಿ ರಾಜ್ಯದ 18 ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ಓಕೆನಾ. ಸೊ ಹೀಗಾಗಿ 2.5 ಲಕ್ಷ ಹೆಣ್ಮಕ್ಳು ಅಂದರೆ ಭಾಳ ಆಯಿತು. ಸೊ ಅದು ಕೂಡ ಮೆರಿಟ್ ಬೇಸ್ ಮೇಲೇ ಸೆಲೆಕ್ಟ್ ಮಾಡ್ತಾರೆ. ಸೊ ಮೆರಿಟ್ ಬೇಸ್ ಇರ್ತದೆ ನಿಮ್ಮದು. ಆಮೇಲೆ ಎಷ್ಟು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ಕೂಡ ಅವರು ಕೊಡ್ತಾರೆ. ಸೊ ನನಗೆ ಲಾಸ್ಟ್ ಇಯರ್ ಗೊತ್ತಿದ್ದಾಗೆ ನಾನು ಹೇಳಿದ್ದೀನಿ. ಸೊ ತಾವುಗಳು ಕೂಡ ಸೆಟ್ಟಾಗಿ ಸೆಪ್ಟೆಂಬರ್ 25ರಿಂದ ಅರ್ಜಿಗಳನ್ನು ಸಲ್ಲಿಕೆ ಮಾಡಲಿಕ್ಕೆ ಹೆಣ್ಮಕ್ಳು ರೆಡಿಯಾಗಿ ಅಂತ ಹೇಳ್ತಾ, ಸೊ ಒಳ್ಳೆಯ ಒಂದು ಆಫರ್ ಇದೆ, ಮಿಸ್ ಮಾಡಲಾರ್ದೆ ನೋಡಿ, ಶಿಷ್ಯ ವೇತನಗಳನ್ನು ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.